ರಾಷ್ಟ್ರಕ್ಕೆ ಒಳ್ಳೇದು ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ಒಂದು ಎಕನಾಮಿಕ್ ಪವರ್ ಹೌಸ್ ಇದೆ, ಒಂದು ಎಕನಾಮಿಕ್ ಇಂಜಿನ್ ಇದೆ ನಮ್ಮ ರಾಷ್ಟ್ರಕ್ಕೆ. ಅದನ್ನು ಇವರು ಬೇಡ ಅಂತಾರ. ಆಮೇಲೆ ಇವರು ಯು ಪಿಗೆ ಯಾಕೆ ಕೊಡ್ತಾ ಇದ್ದಾರೆ ಮತ್ತು ಅಷ್ಟೊಂದು? ಈ ಪಿಯೂಷ್ ಗೋಯಲ್ ಅವರಿಗೆ ನಿಜವಾಗ್ಲೂ ಏನಾದರೂ ಧೈರ್ಯ ಇದ್ದರೆ ಹೋಗಿ ಉತ್ತರ ಪ್ರದೇಶನಲ್ಲಿ ಇದು ಹೇಳಿ ನೋಡೋಣ. ಹೋಗಿ ಅಲ್ಲಿ ಕುಂಭಮೇಳ ನಡೀತಾ ಇದೆಯಲ್ಲ, ಅಲ್ಲಿ ಹೋಗಿ ಹೇಳಿ ಎಷ್ಟು ನೀವು ತೆರಿಗೆ ಕೊಡ್ತಾ ಇದ್ದೀರಾ ಅಷ್ಟೇ ನಾವು ಕೊಡ್ತೀವಿ ಅಂತ ಹೇಳೋಕ್ಕಾಗ ಧೈರ್ಯ ಇದೆಯಾ ಅವರಿಗೆ? ಇವತ್ತು ಉತ್ತರ ಪ್ರದೇಶದವರು, ಮಧ್ಯಪ್ರದೇಶದವರು, ಬಿಹಾರದವರು, ನಾರ್ತ್ ಈಸ್ಟ್ ಅವರು ಇವತ್ತು ಎಲ್ಲಿ ಉದ್ಯೋಗ ಹುಡ್ಕೊಂಡು ಬರ್ತಾ ಇರೋದು? ಕರ್ನಾಟಕಕ್ಕಲ್ವಾ? ಮತ್ತು ನಾವು ಇಡೀ ರಾಷ್ಟ್ರಕ್ಕೆ ಉದ್ಯೋಗ ಸೃಷ್ಟಿ ಮಾಡಬೇಕು, ರಾಷ್ಟ್ರ ಕಟ್ಟುವಂಥ ಕೆಲಸ ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಏನಾದರೂ ದೇಶಕ್ಕೆ ಹೆಸರಿದೆ ಅಂದರೆ ಅದು ಬೆಂಗಳೂರಿಂದ ಇದೆ, ಕರ್ನಾಟಕದಿಂದ ಇದೆ. ಅದಕ್ಕೆ ನಾವು ತೆರಿಗೆ ಕೊಡ್ತಾ ಇದ್ದೀವಿ. ಅದರ ಒಂದು ಸ್ವಲ್ಪ ಪಾಲು ಹೆಚ್ಚು ಮಾಡಿ ಅಂತ ಹೇಳಿದ್ರೆ ಇವ್ರ ಮಾಮನ ಮನೆ ಕೊಡ್ತಾ ಇದ್ದಾರೇನ್ರಿ? ಇದೇ ವಿಚಾರ ನೀವು ಬೇಕಾದರೆ ಮೋದಿಯವರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ ಇದು ಹೇಳಿದ್ದು. ಕೇಂದ್ರ ಸರ್ಕಾರ ಗುಜರಾತ್ ಮೇಲೆ ಏನೋ ದೊಡ್ಡ ಇದು ಎಹಸಾನ್ ಮಾಡ್ತಾ ಇಲ್ಲ, ಅವ್ರೇನೋ ಅವ್ರ ಮಾವನ ಮನೆಯಿಂದ ತಂದು ಕೊಡ್ತಾ ಇದ್ದಾರಾ ಅಂತ ಕೇಳಿದ್ರು. ಅಂದರೆ ಈ ಪಿಯೂಷ್ ಗೋಯಲ್ ಅವರು ಇವಾಗ ಏನೋ ಅವ್ರ ಮಾವನ ಮನೆಯಿಂದ ತಂದು ಕೊಡ್ತಾ ಇದ್ದಾರಾ? ಕನ್ನಡಿಗರು ಬೆವರು ಬೇಕು, ಕನ್ನಡಿಗರ ದುಡಿಮೆ ಬೇಕು, ಅವರ ತೆರಿಗೆ ಬೇಕು, IT ಬೇಕು, GST ಬೇಕು. ಸ್ವಲ್ಪ ಹೆಚ್ಚು ಕೊಡ್ರಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರೆ ಇಷ್ಟೆಲ್ಲ ಕೇಳಬೇಕು ನಾವು ಮಾತು. ಸೊ ಅದರಿಂದ ಇದಕ್ಕೆ ಉತ್ತರ BJP ಸಂಸದರು ಕೊಡಬೇಕಾಗ್ತಾರೆ. ಮಾತು ಮುಂಚೆ ಮೋದಿದು ಮನ್ ಕಿ ಬಾತು, ಪರೀಕ್ಷೆ ಪೇ ಚರ್ಚಾ ಅದೆಲ್ಲ ಮಾಡ್ತಾರಲ್ಲ, ಇದ್ರ ಬಗ್ಗೆನೂ ಹೇಳಿ ನೋಡೋಣ. ನೋಡಿ, ಆ ಪ್ರತಿಭಟನೆದ ಅವಕಾಶ ಇಲ್ಲ. ಇದು ನೋಡಿ ಸ್ವಲ್ಪ ಅತಿಯಾಗಿದೆ. ನಾವು ಅವ್ರು ಹೇಳಿದ್ದನ್ನೆಲ್ಲ ಕೇಳಿದ್ದೇವೆ. ಹಿಂದಿನ ಸರ್ಕಾರದಲ್ಲಾದಂಥ ಲೋಪಗಳನ್ನು CAG ರಿಪೋರ್ಟು ಬಂದಿದೆ. ನಾವು ಕಾನೂನಾತ್ಮಕ ಮಾಡಬೇಕಾದ್ರೂ ಕೂಡ ಹೀಗೆ ಬ್ಲ್ಯಾಕ್ ಮೇಲ್ ಮಾಡೋದು ಎಷ್ಟು ಸರಿ? ಆಮೇಲೆ BNSS ಪ್ರಕಾರನೇ ನಾವೇನು ಯಾವುದೋ ಪ್ರತಿಭಟನೆ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇಲ್ಲ. ಬಂದು ಪ್ರತಿಭಟನೆ ಮಾಡಲಿ, ಬೇಡ ಅಂತ ಇಲ್ಲ. ಪದೇ ಪದೇ ವಿಷ ಸೇವಿಸ್ತೀವಿ ಅಂತ ಹೇಳೋದು, ವಿಷ ಕುಡಿತೀವಿ ಅಂತ ಹೇಳೋದು 226 ಇದು ಏನು B ಇದ್ರ ಪ್ರಕಾರ ಇಟ್ ಈಸ್ ಅ ಕ್ರೈಮ್. ಈಗ ನಾವು ಏನು ಮಾಡಿದ್ದೀವಿ ಅಂತ ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಕಾನೂನ ಪರವಾಗಿ, ಸಂವಿಧಾನದ ಪರವಾಗಿ ನಾವು ನಿಂತಿದ್ದೀವಿ ಅಂತ ಇವತ್ತು ಇಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಪ್ರತಿಭಟನೆ ಮಾಡಬೇಕು ಅಂದರೆ BJP ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕು. ಇವತ್ತು ಅವರ ಒಂದು ಲೋಪದಿಂದ ಪಾಪ ಇವತ್ತು ಅವರಿಗೆಲ್ಲ ತೊಂದರೆ ಆಗಿದೆ. ನಾವು ಅದು ಲೋಪಗಳನ್ನು ಸರಿಪಡಿಸ್ತಾ ಇದ್ದೀವಿ. ಇಲ್ಲದ್ರೆ ಒಂದು ಕೆಲಸ ಮಾಡಿಬಿಡ್ಲಿ, BJP ಅವ್ರು ಯಾವಾಗಲೂ ಮಾತಾಡ್ತಾರಲ್ಲ ಇದ್ರ ಬಗ್ಗೆ, ಯಾವ ಕಾನೂನು ಅಡಿನಲ್ಲಿ ನಾವು ಅವರಿಗೆ ದುಡ್ಡು ಕೊಡ್ಬೋದು ಅದನ್ನು ನಮ್ಗೆ ತಿಳಿಸ್ಲಿ, ಅದು ನಾನು ಮಾಡ್ತೀನಿ. ಹೌದು, ಇಂಥ ಕಾನೂನು ಅಡಿನಲ್ಲಿ, ಇಂಥ ರೂಲ್ ಅಡಿನಲ್ಲಿ, ಇಂಥ ಯೋಜನೆ ಅಡಿನಲ್ಲಿ ನೀವು ಕೊಟ್ಬಿಡಿ, ಇಂಥ ದುಡ್ಡು ಕೊಟ್ಬಿಡಿ, ಪಾವತಿ ಮಾಡಿಬಿಡಿ ಅಂತ ಹೇಳಿದ್ರೆ ಪಾವತಿ ಮಾಡಿಬಿಡ್ತೀನಿ. ಅದೇ ಇದು ಬಿಟ್ಟು ಇದರಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ. ಆಮೇಲೆ ಕಾಂಟ್ರಾಕ್ಟರ್ಗಳಿಗೂ ನಾವು ಮನವಿ ಮಾಡ್ಕೊಂಡಿದ್ದೀವಿ. 1 ವರ್ಷದಿಂದ ತನಿಖೆ ನಡೀತಾ ಇದೆ. ಎಷ್ಟು ವರ್ಷ? ಕೋಟ್ಯಾಂತರ ರೂಪಾಯಿ. ಇವರು 430-40 ಕೋಟಿ ರೂಪಾಯಿದು ಆಡಿಟ್ ಅಬ್ಜೆಕ್ಷನ್ ಆಗಿದೆ. ಯಾರ ದುಡ್ಡಿದು? ಕನ್ನಡಿಗರ ದುಡ್ಡು, ತೆರಿಗೆ ದುಡ್ಡು, ನಿಮ್ಮ ದುಡ್ಡು. ಸುಮ್ಮನೆ ಹಾಗೆ ಕೊಟ್ಬಿಡು ಅಂತ ಹೇಳಿದ್ರೆ ಅದಕ್ಕೇನು ಆ ನಿಯಮಗಳಿಗೆ ಏನು ಗೌರವ ಇದೆಯಾ? ಇಲ್ಲ. ಸೊ ಅದರಿಂದ ವಾಟ್ ಎವರ್ ಇಟ್ ಇಸ್ ಟು ಬಿ ಡನ್ ಬೈ ಲಾ. ಈಗ ಪ್ರತಿಭಟನೆ ಮಾಡಲಿ ಸರ್, ಬೇಡ ಅಂತ ಇಲ್ಲ. ಆದರೆ ಪ್ರತಿಭಟನೆ ಆಹ್ವಾನ ಮೆಸೇಜ್ನಲ್ಲಿ ಏನಿದೆ? ವಿಷ ಬಾಟಲ್ ತೊಗೊಂಡು ಬನ್ನಿ, ಅದು ಮಾಡಿ, ಇದು ಮಾಡಿ ಅಂದರೆ ಏನರ್ಥ? ಈಗ ನಮ್ಮಿಂದ ಏನಾದರೂ ಲೋಪ ಆಗಿದೆಯಾ? ಹೌದು, ನಮ್ಮ ಸರ್ಕಾರ ಬಂದ ಮೇಲೆ ಇಂಥ ಲೋಪ ಆಗಿದೆ, CAG ಆಡಿಟ್ ರಿಪೋರ್ಟ್ ತಪ್ಪು, ನೀವು ಸರ್ಕಾರದ ದುಡ್ಡು ಹೆಂಗೆ ಬೇಕಂಗೆ ಕೊಟ್ಬಿಡಿ ಅಂತ ಹೇಳಿಬಿಟ್ರೆ ನೀವು ಹೇಳಿ, ಯಾವ ಕಾನೂನು ಅಡಿನಲ್ಲಿ ಕೊಡ್ಬೋದು ಹೇಳಿ, ಅದು ಕೊಡ್ತೀವಿ ನಾವು.